ಸರ್ಕಾರದ ಯಾವುದೇ ಇಲಾಖೆಗೆ ಹೋದರೂ ಲಂಚ 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 ಇದನ್ನ ನಾವು ಹೇಳ್ತಾ ಇಲ್ಲ. ನಿವೃತ್ತ ಅಧಿಕಾರಿಯೊಬ್ಬರು ಮಾಡಿದಂತಹ ಪೋಸ್ಟ್ ಇದೀಗ ಈ ಪೋಸ್ಟ್ ವೈರಲ್ ಆಗ್ತಾ ಇದೆ. ನಿವೃತ್ತ CFO ಕೆ ಶಿವಕುಮಾರ್ ಅನ್ನೋರು ಮಾಡಿದಂತಹ ಪೋಸ್ಟ್ ಇವರು ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಭಾರತ್ ಪೆಟ್ರೋಲಿಯಂ ಅಲ್ಲಿ. ಅವರು ಮಾಡಿದಂತಹ ಪೋಸ್ಟು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಲಂಚ 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 ಎಲ್ಲ ಕಡೆಗೂ ಲಂಚ ತುಂಬಿದೆ ಅಂತ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ತಾವು ಎದುರಿಸಿದ ಲಂಚಾವತಾರವನ್ನೇ ಅವರು ಇಲ್ಲಿ ಬಿಚ್ಚಿಟ್ಟಿರುವಂತಹದ್ದು. ಅದು ಕೂಡ ಎಂತಹ ಸಂದರ್ಭದಲ್ಲಿ ತಮ್ಮ ಮಗಳ ಸಾವಿನ ನಂತರ ಎದುರಿಸಿದಂತಹ ಪರಿಸ್ಥಿತಿ ಇದು. ಅದರ ವಿವರಣೆಯನ್ನ ಶಿವಕುಮಾರ್ ಅವರು ನೀಡಿರುವಂಥದ್ದು. ಅವರು ಏನು ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ ವೈರಲ್ ಆಗ್ತಾ ಇದೆ. ಯಾವುದೇ ಇಲಾಖೆಗೆ ಹೋದರೂ ಲಂಚ ಕೊಡಬೇಕು, ಮಗಳ ಸಾವಿನ ಕುರಿತಾಗಿ ಮುಂದಿನ ಪ್ರಕ್ರಿಯೆಗಳು ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಈ ಲಂಚಾವತಾರ ನನಗೆ ಬಂದಿದೆ ಅಂತ ನಾನು ನೋಡಿದ್ದೀನಿ ಅಂತ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, CFO ರಿಟೈರ್ಡ್ CFO ಇವ್ರದೇ ಪರಿಸ್ಥಿತಿ ಹೀಗೆ ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ, ಹಾಗೆ ಯಾವ್ಯಾವ ಇಲಾಖೆಯಲ್ಲಿ ಇವರಿಗೆ ಸಮಸ್ಯೆ ಎದುರಾಯಿತು, ಎಲ್ಲೆಲ್ಲಿ ಲಂಚ ಕೊಟ್ಟರು, ಯಾವ್ಯಾವ ಕಾರಣಕ್ಕೆ ಲಂಚ ಕೊಡಬೇಕಾಯ್ತು ಭರತ್? ನವೀನ್, ಈಗ ಶಿವಕುಮಾರ್ ಅವರ ಒಂದು ಪೋಸ್ಟ್ ಏನಿದೆ, ಈ ಪೋಸ್ಟ್ ನಂತರ ಸಮಾಜದಲ್ಲಿರುವಂತಹ ವ್ಯವಸ್ಥೆಯನ್ನ ಪ್ರತಿಯೊಬ್ಬ ನಾಗರಿಕನೀಗ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಈಗ ಲಂಚ ಕೊಡಲೇಬೇಕಾದ ಅನಿವಾರ್ಯನ ಅನ್ನೋ ಪ್ರಶ್ನೆನ ಕೂಡ ಈಗ ಕೇಳ್ತಾ ಇರುವಂತದ್ದು. ಈಗ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದ್ರೆ ಸೆಪ್ಟೆಂಬರ್ 18ರಂದು ತಮ್ಮ ಮಗಳು ಅಕ್ಷಯ ಶಿವಕುಮಾರ್ ಅವರು ಮನೆಯಲ್ಲಿ ಕಾಲು ಜಾರಿ ಬಿದ್ದಂತ ಸಂದರ್ಭದಲ್ಲಿ ಮೆದುಳಿನಿಂದ ರಕ್ತಸ್ರಾವ ಉಂಟಾಗಿ ಅವರು ಸಾವನ್ನಪ್ಪಿರ್ತಾರೆ. ಅದಾದ ನಂತರ ಅವರು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಾಗುತ್ತೆ, ಅನಿವಾರ್ಯ ಉಂಟಾಗುತ್ತೆ. ಆಗ ಆಂಬುಲೆನ್ಸ್ ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ಹಣಕ್ಕಾಗಿ ಆಂಬುಲೆನ್ಸ್ ಬೇಡಿಕೆ ಇಟ್ಟಿತ್ತು ಅನ್ನೋ ಮಾಹಿತಿ ಇದೆ. ಜೊತೆಗೆ ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಂದ್ರೆ ಇದ್ರ ಬಗ್ಗೆ ದೂರು ದಾಖಲೆ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಅಹಂಕಾರದಿಂದ ವರ್ತನೆ ಮಾಡಿದ್ರು, ದರ್ಪ ತೋರಿಸಿದ್ರು ಅಂತ ಹೇಳಿ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸ್ಮಶಾನದಲ್ಲಿ ಏನೋ ಅಂತ್ಯಕ್ರಿಯೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಲವರು ದುಡ್ಡನ್ನ ಬೇಡಿಕೆಯಾಗಿ ಇಟ್ಟಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಡೆತ್ ಸರ್ಟಿಫಿಕೇಟ್ ಮಾಡಬೇಕಾಗಿದ್ದಂತ ಸಂದರ್ಭದಲ್ಲಿ GBA ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗದವರು ಕೂಡ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಅನ್ನೋದನ್ನು ಕೂಡ ಈಗ ಅವರು ಸ್ಪಷ್ಟವಾಗಿ ತಮ್ಮ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಅಂದ್ರೆ ಇಡೀ ವ್ಯವಸ್ಥೆ ಒಂದು ರೀತಿಯಾಗಿ ಏನೋ ಒಂದು ಸೈಕಲ್ ಅನ್ನೋದಿದೆ, ಇಲ್ಲಿ ಎಲ್ಲವೂ ಕೂಡ ದುಡ್ಡಿಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ. ಜೊತೆಗೆ ತನ್ನ ಬಳಿ ದುಡ್ಡಿತ್ತು, ನಾನು ದುಡ್ಡು ಕೊಟ್ಟು ಈ ರೀತಿಯಾದ ಒಂದು ಕೆಲಸಗಳಲ್ಲಿ ಮುಂದೆ ಬಂದೆ, ಆದ್ರೆ ಬಡವರು ಹೇಗೆ ಈ ರೀತಿಯಾದ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಅವರು ಎತ್ತಿದ್ದಾರೆ. ಸೊ ಈಗ ಶಿವಕುಮಾರ್ ಅವರ ಒಂದು ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕೆಲವು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ನ ಪೊಲೀಸ್ ಇಲಾಖೆ ಬಗ್ಗೆ ಕೂಡ ಸಾಕಷ್ಟು ಟೀಕೆ ಮತ್ತೆ ಪ್ರಶ್ನೆಗಳು ಕೂಡ ಉಂಟಾಗ್ತಾ ಇದೆ. ಒಟ್ಟಾರೆ ಈಗ ಶಿವಕುಮಾರ್ ಅವರು ಏನು ತಮ್ಮ ಹಣ ಇದ್ರೂ ಕೂಡ ಆರ್ಥಿಕವಾಗಿ ಬಲಾಢ್ಯರಾಗಿದ್ರು ಕೂಡ ತಾವು ಅನಿವಾರ್ಯ ಸಂದರ್ಭಗಳಲ್ಲಿ ಅಸಹಾಯಕತೆ ಸಂದರ್ಭದಲ್ಲಿ ಕೆಲವೊಂದು ಕಡೆ ನಾನು ಕೂಡ ಲಂಚವನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂತು ಅನ್ನೋದನ್ನ ತಮ್ಮ ಅಸಹಾಯಕತೆಯನ್ನ ಈಗ ವ್ಯಕ್ತಪಡಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.